ಹಾಯ್ ಸ್ನೇಹಿತರೆ ನಮಸ್ಕಾರ. ಕಳೆದೊಂದಷ್ಟು ದಿನಗಳಿಂದ ಒಂದು ಸುದ್ದಿ ಹರಿದಾಡ್ತಿರೋದೇನು ಅಂತಂದ್ರೆ, ದರ್ಶನ್ ಸಹಕೈದಿಗಳ ಮೇಲೆ ಜೈಲಲ್ಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಡೀಟೇಲ್ಡ್ ಆದಂಥ ಲೆಟರ್‌ನ ಬರೆದಿದ್ದಾರೆ. ಸೊ ಅದು ಇಂಗ್ಲಿಷಲ್ಲಿದೆ, ಕನ್ನಡದಲ್ಲಿ ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಅವ್ರು ಹೇಳಿರೋದು, ಇವತ್ತು ನಾನು ಜೈಲ್‌ಗೆ ಭೇಟಿ ಕೊಟ್ಟಿದ್ದೆ. ಅಂದ್ರೆ ನಿನ್ನೆ ಅವ್ರು ಭೇಟಿ ಕೊಟ್ಟಿರೋದು. ಪರ್ಸನಲಿ ಅಲ್ಲಿನ ಅಥಾರಿಟೀಸ್ ಯಾರು ಇನ್‌ಚಾರ್ಜ್ ಇರ್ತಾರೆ, ಮುಖ್ಯಸ್ಥರಿರ್ತಾರೆ, ಅವ್ರ ಜೊತೆ ನಾನು ಮಾತನಾಡಿದೆ. ನನ್ನ ಪತಿ ಜೊತೆ ಮಾತನಾಡಿದೆ. ಜೊತೆಗೆ ಯಾರ ಮೇಲೆ ಹಲ್ಲೆ ಆಗಿದೆ ಅಂತ ಸುದ್ದಿ ಆಗ್ತಿದೆ. ಸೊ ಅವ್ರ ಜೊತೆ ಕೂಡ ನಾನು ಮಾತನಾಡಿದೆ. ನನಗೆ ಡೈರೆಕ್ಟಾಗಿ ಹೋಗಿ ಕ್ಲಾರಿಫೈ ಮಾಡ್ಕೊಳ್ಬೇಕಾಗಿತ್ತು. ಈ ಗಾಳಿ ಮಾತು, ರೂಮರ್‌ಗಳನ್ನ ಕಿವಿ ಹೂಡೋದ್ಕಿಂತ ನಾನೇ ಹೋಗಿ ಕೇಳಿದ್ರೆ ಅಥವಾ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೋದೆ. ಎಲ್ಲರ ಮಾತನ್ನ ಕೇಳಿದ ಮೇಲೆ ಒಂದಂತೂ ಕ್ಲಿಯರ್ ಆಯ್ತು. ಇದೆಲ್ಲವೂ ಕೂಡ ಫೇಕ್ ಅಲಿಗೇಷನ್. ಯಾವುದೇ ಬೇಸ್ ಇಲ್ಲದಂಥ ಒಂದಷ್ಟು ಸುದ್ದಿ ಇದು ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ಇದರ ಉದ್ದೇಶ ಏನೋ ಕೆಟ್ಟದಾಗಿದೆ. ನನಗೆ ತುಂಬಾ ನೋವಾಗಿದೆ. ಯಾಕಂದ್ರೆ ಕೆಲವೊಂದಷ್ಟು ಕಡೆ ಈ ಸುದ್ದಿ ಈಗ ಹೋಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಸೊ ಒಂದು ಕಾಲದಲ್ಲಿ ಬಹಳ ನಾವು ರೆಸ್ಪೆಕ್ಟ್ ಮಾಡ್ತಿದ್ದಂಥ ಪ್ರೊಫೆಷನ್ ಈಗ ಸೆನ್ಸೇಷನ್ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಒಂದಷ್ಟು ಸುದ್ದಿಗಳನ್ನ ಕ್ರಿಯೇಟ್ ಮಾಡಿ ಹಾಕೋದಕ್ಕೆ ಅವ್ರು ಮುಂದಾಗ್ತಿದ್ದಾರೆ. ಒಂದಂತೂ ಕ್ಲಿಯರ್, ಯಾರ್ಯಾರು ಈ ಒಂದು ಸುದ್ದಿಯನ್ನು ಹಾಕ್ತಾ ಇದ್ದಾರೆ, ಸೊ ಅವ್ರಿಗೆ ಸಂಬಂಧಪಟ್ಟ ಹಾಗೆ ವೆರಿಫೈ ಮಾಡಿ ಫ್ಯಾಕ್ಟ್ಸ್‌ಗಳನ್ನ. ಜೊತೆಗೆ ಜನರಿಗೆ ಸತ್ಯವನ್ನು ಹೇಳುವಂಥ ಪ್ರಯತ್ನ ಮಾಡಿ ಅಂತ ಹೇಳಿದ್ದಾರೆ. ಜೊತೆಗೆ ಇಂಥ ಮಿಸ್‌ಇನ್ಫಾರ್ಮೇಷನನ್ನು ದಯವಿಟ್ಟು ಆಂಪ್ಲಿಫೈ ಮಾಡಬೇಡಿ ಅಂತ ಹೇಳಿದ್ದಾರೆ. ಜೊತೆಗೆ ಜನರು ಕೂಡ ಒಂದು ಹೋಪ್ ಇಟ್ಕೊಂಡಿದ್ದಾರೆ. ಅದಕ್ಕೆ ಯಾವುದೂ ಕೂಡ ಮೋಸ ಆಗಲ್ಲ ಅಂತ ಕೂಡ ಹೇಳಿರೋದು. ಸೊ ಟ್ವಿಸ್ಟ್ ಮಾಡಿ, ಎಕ್ಸಾಗರೇಟ್ ಮಾಡಿ, ಮಿಸ್‌ಲೀಡ್ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇದೇನಾ ನೀವು ಮಾಡ್ತಿರುವಂಥ ಪತ್ರಿಕೋದ್ಯಮ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಎಥಿಕ್ಸ್ ಎಲ್ಲೋಯ್ತು, ಲೆಗಸಿ ಎಲ್ಲಿ ಹೋಯ್ತು, ಇದೆಲ್ಲದರ ಬಗ್ಗೆ ಒಂದಷ್ಟು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಈ ಉಳಿದಿರುವಂಥ ನಂಬಿಕೆ ನಿಮ್ಮ ಮೇಲೆ ಪಬ್ಲಿಕ್ ಕಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಸ್ವಲ್ಪ ಆ್ಯಕ್ಷನ್‌ಗಳನ್ನು ರೈಟಾಗಿ ತಗೊಳ್ಳಿ. ಯಾಕಂದರೆ ಜನ ನೋಡ್ತಿದ್ದಾರೆ ನಿಮ್ಮನ್ನು. ದಯವಿಟ್ಟು ಅದನ್ನು ಗಮನಿಸ್ತಾ ಇರಿ. ಟೈಮ್ ಬರುತ್ತೆ, ಕಲೆಕ್ಟಿವ್ ವಾಯ್ಸ್ ವಿಲ್ ಬಿ ಲೌಡರ್ ದ್ಯಾನ್ ಮೈ ಫಾಲ್ಸ್ ಹೆಡ್‌ಲೈನ್. ಅಂದರೆ ನಿಮ್ಮ ಹೆಡ್‌ಲೈನ್‌ಗಿಂತ ಜನರ ಧ್ವನಿ ದೊಡ್ಡದಾಗುತ್ತೆ ಅಂತ. ಸೊ ಸತ್ಯ ಯಾವತ್ತಿಗೂ ಜಯಿಸ್ಲಿ ಅನ್ನೋ ರೀತಿಯಾಗಿ ಅವರು ಹೇಳಿದ್ದಾರೆ. ಜೊತೆಗೆ ಆ, ಸುಳ್ಳು ಯಾವತ್ತೂ ಕೂಡ ಜೋರಾಗಿ ಪ್ರತಿಧ್ವನಿಸುತ್ತೆ ಅಂತ ಕೂಡ ಅವರು ತಮ್ಮ ಈ ಒಂದು ಪೋಸ್ಟಲ್ಲಿ ಹಾಕಿದ್ದಾರೆ.